ಹಾಸನದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಸುವರ್ಣ ಮಹೋತ್ಸವ ಅದ್ದೂರಿಯಾಗಿ ನೆರವೇರಿತು. ಸರ್ಕಾರಿ ಇಂಜಿನಿಯರ್ ಕಾಲೇಜ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಶಾಸಕರಾದ ನರೇಂದ್ರ ಸ್ವಾಮಿ, ಶಾಸಕ ಟಿ ರಾಜೇಗೌಡ, ಸಿಮೆಂಟ್ ಮಂಜು, ಸಂಸದ ಶ್ರೇಯಸ್ ಪಟೇಲ್, ಎಂಎಲ್ಸಿಗಳಾದ ಮಧು ಮಾದೇಗೌಡ, ದಿನೇಶ್ ಗೂಳಿಗೌಡ, ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ, ಸಿಇಒ ಪೂರ್ಣಿಮಾ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು. ನೂರಾರು ವಿದ್ಯಾರ್ಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇನ್ನು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನರೇಂದ್ರ ಸ್ವಾಮಿ, ನಗರ ತ್ಯಾಜ್ಯ ಸರಿಯಾಗಿ ವಿಲೇವಾರಿ ಮಾಡದಿದ್ರೆ ನಮಗೆ ಆಪತ್ತು ತರುತ್ತೆ. ಜೀವಜಲವನ್ನ ಕಲುಷಿತ ಮಾಡಿಕೊಳ್ಬಾರ್ದು, ಎಲ್ಲರೂ ನಮ್ಮ ಜವಾಬ್ದಾರಿಯನ್ನ ಮರಿಬಾರ್ದು ಅಂತ ಕಿವಿಮಾತು ಹೇಳಿದ್ರು. ಇನ್ನು ಮಾಲಿನ್ಯ ನಿಯಂತ್ರಣ ಕಾಯ್ದೆ ತಂದವರು ಉಕ್ಕಿನ ಮಹಿಳೆ ಇಂದಿರಾ ಗಾಂಧಿ ಅಂತ ಬಣ್ಣಿಸಿದ್ರು. 1984ರಲ್ಲಿ ಅರಣ್ಯ ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದ ರಾಜೀವ್ ಗಾಂಧಿ ಅವರನ್ನ ಕೂಡ ಪಿಎಂ ನರೇಂದ್ರ ಸ್ವಾಮಿ ಹಾಡಿ ಹೊಗಳಿದ್ರು. ಯಾವುದೋ ಒಂದು ಕಾರ್ಯಕ್ರಮನ ಬೆಂಗಳೂರು ಮಟ್ಟದಲ್ಲಿ ಉದ್ದಿಮೆಯವ್ರನ್ನ ಕರೆಸೋ, ಅಲ್ಲಿ ಕಾರ್ಮಿಕರನ್ನ ಕರೆಸೋ, ವಿವಿಧ ಮುಖ್ಯಸ್ಥರುಗಳನ್ನ, ನಾಯಕರುಗಳನ್ನ ಕರೆಸಿ ನಾವು ಮಾಡ್ಬೋದಿತ್ತು. ಯಾಕೆ ಜಿಲ್ಲಾವಾರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಾವು ಬಂದಿದ್ದೀವಿ ಅಂದರೆ, ಇವತ್ತಿನ ಪರಿಸರ ಕಾಳಜಿಯನ್ನು ನಾವು ಅರಿವು ಮೂಡಿಸ್ತಕ್ಕಂಥ ಜವಾಬ್ದಾರಿಯನ್ನು ಮಾಡಲಿಲ್ಲ ಅಂದರೆ, ಮಾಲಿನ್ಯ ನಿಯಂತ್ರಣ ಮಂಡಳಿ 50 ವರ್ಷ ಪೂರೈಸಿದೆ ಅನ್ನೋದಕ್ಕಿಂತ ಅದರ ಮಹತ್ವ ಮತ್ತು ಕಾಯ್ದೆಯ ಜವಾಬ್ದಾರಿಯನ್ನು ನಾಡಿಗೆ ಪಸರಿಸಬೇಕಾದ್ರೆ ಯಾವ ರೀತಿ ನಾವು ಕಾರ್ಯಕ್ರಮ ಹಮ್ಮಿಕೋಬೇಕು ಅನ್ನೋಂಥ ತೀರ್ಮಾನ ಮಾಡಿದ್ವಿ. ಆಗ ನಾವು ಎಷ್ಟು ಜನಕ್ಕೆ ತಲುಪ್ತೀವೋ ಇಲ್ಲ, ಕನಿಷ್ಠ ಒಂದು 5% ಜನಕ್ಕಾದರೂ ಈ ರಾಜ್ಯದಲ್ಲಿ ಮಂಡಳಿ ಯಾವ ಕಾಯ್ದೆ ಅಡಿನಲ್ಲಿ ಸ್ಥಾಪನೆ ಆಗಿದೆ, ಆ ಕಾಯ್ದೆ ಉದ್ದೇಶ ಏನು, ಯಾವ ಸಂದರ್ಭದಲ್ಲಿ ಈ ಕಾಯ್ದೆಗಳು ಸ್ಥಾಪಿಸಲ್ಪಟ್ಟು, ಇದರ ಮೂಲ ಉದ್ದೇಶ ಭವಿಷ್ಯತ್ತಿನ ಪೀಳಿಗೆಗೆ, ಜೀವ ರಾಶಿಗೆ ಯಾವ ರೀತಿ ಜವಾಬ್ದಾರಿ ಆಗಿದೆ ಅನ್ನೋದನ್ನ ಅರಿವು ಉಂಟು ಮಾಡ್ತಾ ನಿಮ್ಮೆಲ್ಲರ ಜವಾಬ್ದಾರಿಯನ್ನು ಜಾಗೃತಗೊಳಿಸ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.